ನಮಸ್ಕಾರ. ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಜೆಮಿನಾಯ್ ಮಿಥುನ ರಾಶಿಗೆ ಇರುವಂಥ ಒಂದು ಎನರ್ಜೀಸ್ ಹೇಗಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಈಗಾಗಲೇ ತುಂಬ ತಡ ಆಗಿದೆ, ಹಾಗಾಗಿ ನಾನು ತುಂಬ ವ್ಯರ್ಥ ಮಾಡ್ದೇನೆ, ಟೈಮ್ನ ವೇಸ್ಟ್ ಮಾಡ್ದೇನೆ ಈಗ ರೀಡಿಂಗ್ನ ಶುರು ಮಾಡ್ತಾ ಇದ್ದೇನೆ. ಓಕೆ, ಸೊ ಜೆಮಿನಾಯ್ಗೆ ಹೇಗಿದೆ ಎನರ್ಜೀಸ್, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನಾದರೂ ಅಡ್ವೈಸ್ ಇದೆಯಾ ಅನ್ನೋದನ್ನು ನಾನು ಕೇಳ್ತಾ ಇದ್ದೀನಿ. ಸೊ ಇವಾಗ ನಾನು ನೋಡ್ತಾ ಇರೋವಂಥದ್ದು ಖುಷಿಯಾಗಿರಬೇಕು ಅಂತ ಹೇಳಿ ಏನೋ ಒಂದು ನೀವು ಶುರು ಮಾಡಿದ್ರಿ. ಓಕೆ, ಫ್ಯಾಮ್ಲಿ ಲೈಫ್ ಇರ್ಬೋದು ಅಥವಾ ನಿಮ್ಮ ಕೆಲಸದ ವಿಚಾರ ಇರ್ಬೋದು. ಒಂದು ಖುಷಿಯಾಗಿರಬೇಕು, ತುಂಬ ಒಂಥರ ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು, ಅಂದರೆ ಒಳ್ಳೆ ಸಂಪಾದನೆ ಇರಬೇಕು, ನೆಮ್ಮದಿ ಇರಬೇಕು, ಫ್ಯಾಮ್ಲಿ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿ ನೀವು ಈ ಒಂದು ವರ್ಷವನ್ನು ಒಂದೇನೋ ಒಂದು ಆ ಥರ ಒಂದು ಆದಷ್ಟು ಸಾಧ್ಯವಾದಷ್ಟು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಖುಷಿಯಾಗಿರಬೇಕು, ಆ ಥರ ಹೇಳಿ ನೀವು ಒಂದು ಶುರು ಮಾಡಿದ್ರಿ. ಓಕೆ, ಸೊ ಈಗ ಈ ನಡುವೆ ನಿಮಗೇನು ಅನ್ನಿಸ್ತಾ ಇದೆ, ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ಆಪರ್ಚುನಿಟೀಸ್ನ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ. ಅಂದರೆ ಒಳ್ಳೆಯ ಅವಕಾಶಗಳು ನಿಮಗೆ ಬಂದಿತ್ತು, ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ಅವಕಾಶಗಳಿರ್ಬೋದು, ಅಥವಾ ಏನೋ ಒಂದು ಜೀವನದಲ್ಲಿ ಮುಂದೆ ಬರೋಕ್ಕೆ ಒಂದು ಅವಕಾಶಗಳು ಏನೋ. ಓಕೆ, ಸೊ ನೀವೇನು ಮಾಡ್ತಾಯಿದ್ರಿ, ಬೇರೆ ಯಾವುದೋ ಒಂದು ಕಡೆ ಜಾಸ್ತಿ ಗಮನ ಕೊಡ್ತಾಯಿದ್ರಿ. ಅದು ಆ್ಯಕ್ಚುಲಿ ಆ ಒಂದು ಪ್ರಪೋಸಲ್ ಇರ್ಬೋದು, ಆ ಒಂದು ಆಪರ್ಚುನಿಟಿ ಅವಕಾಶ ಇರ್ಬೋದು, ಅದು ಬಂದಾಗ ನಿಮ್ಮ ಗಮನ ಬೇರೆ ಕಡೆ ಇತ್ತು. ಓಕೆ, ನೀವು ಬೇರೆ ಕಡೆ ಬ್ಯುಸಿಯಾಗಿದ್ರಿ, ಬೇರೆ ಕಡೆ ಏನೋ ಮಾಡ್ತಾಯಿದ್ರಿ. ಓಕೆ, ನಿಮ್ಮದೇ ಬೇರೆ ಏನೋ ಒಂದು ಕೆಲಸ ಇತ್ತು. ಸೊ ಒಂದು ಒಳ್ಳೆಯ ಆಪರ್ಚುನಿಟಿ ಬಂದಾಗ ನೀವು ಯಾವಾಗ ಅದ್ರ ಬಗ್ಗೆ ಒಂದು ಡಿಸಿಷನ್ ತೊಗೊಬೇಕಾಗಿತ್ತು ಆವಾಗ ನೀವು ತೊಗೊಳ್ಳಿಲ್ಲ, ಯಾಕೆಂದರೆ ನೀವು ಬ್ಯುಸಿ ಇದ್ರಿ. ಸೊ ಹಾಗಾಗಿ ಇವಾಗ ಅದು ಒಂದು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಓಕೆ, ಇವಾಗ ನಿಮ್ಗೇನು ಅನ್ನಿಸ್ತಾ ಇದೆ, ಇದನ್ನು ಮತ್ತೆ ಅದು ಹೇಗೆ ನನಗೆ ಸಿಗತ್ತೆ, ಈಗ ಏನು ಮಾಡೋದು ಅಂತ ಹೇಳಿ ಒಂಥರ ಆ ಯೋಚನೆಯಲ್ಲಿ ಇದ್ದೀರಾ ಅಂಥೇಳಿ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಮಿಸ್ಡ್ ಆಪರ್ಚುನಿಟಿ ಅಂತ ಹೇಳ್ತೀವಿ, ಅಂದರೆ ಅವಕಾಶ ಬಂದಾಗ ಕಳ್ಕೊಂಡಿದ್ದಂಥ ಒಂದು ಮನಸ್ಥಿತಿನಲ್ಲಿ ನೀವು ಇದ್ದೀರಾ. ಈಗ ಅದು ನಿಮಗೆ ರಿಯಲೈಸ್ ಆಗ್ತಾ ಇದೆ. ಆವಾಗ ನೀವು ಯಾತಕ್ಕೋಸ್ಕರ ತಗೊಳ್ಳಿಲ್ಲ ಗೊತ್ತಿಲ್ಲ, ಬಟ್ ಆದರೆ ಇವಾಗ ಕಾಲ ಮಿಂಚುತ್ತಾ, ನನಗೆ ಮತ್ತೆ ಸಿಗತ್ತಾ ಅಂತ ಹೇಳಿ ಒಂದು ರೀತಿಯಾಗಿ ಆ ಒಂದು ಪಶ್ಚಾತ್ತಾಪದಲ್ಲಿ ಇದ್ದೀರಾ ಅಂಥೇಳಿ ನಾನು ನೋಡ್ತಾ ಇದ್ದೀನಿ. ಮತ್ತು ಏನು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಎಲ್ಲರೂ ಮುಂದಕ್ಕೆ ಹೋದರೂ ನಾನು ಉಳ್ಕೊಂಡ್ಬಿಟ್ಟೆ ಥರ ಅನಿಸತ್ತಲ್ಲ. ಸೊ ಆ ರೀತಿಯಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಇದರಿಂದ ನಾನು ಹೊರಗೆ ಬರಬೇಕು, ಇದರಿಂದ ನಾನು ಏನಾದರೂ ಮಾಡಬೇಕು, ಎಲ್ಲರೂ ಮುಂದಕ್ಕೆ ಹೋದರೂ ನಾನು ಹಿಂದೆ ಉಳ್ಕೊಂಡ್ಬಿಟ್ಟೆ ಥರ ಒಂದು ಅನಿಸ್ತಾ ಇದೆ ಅಂಥೇಳಿ ನಾನು ನೋಡ್ತಾ ಇದ್ದೀನಿ. ಸೊ ಇವಾಗ ಈ ತಿಂಗಳಲ್ಲಿ ಪ್ರೆಸೆಂಟ್ ಎನರ್ಜೀಸ್ನ ನೋಡ್ತಾ ಇರೋವಂಥದ್ದು, ಏನು ಮಾಡೋದು ಅಂತ ಗೊತ್ತಾಗ್ದೇನೆ. ಓಕೆ, ಏನು ಮಾಡೋದು ಅಂತ ನಿಮಗೆ ಗೊತ್ತಾಗ್ದೇನೆ ಒಂದು ಮೇ ಬಿ ಬೇರೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಒಂಥರ ಒಂದು ದ್ವಂದ್ವ ಪರಿಸ್ಥಿತಿ, ಏನು ಮಾಡೋದು ಅಂತ ಗೊತ್ತಿಲ್ಲ, ಈಗ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ, ಆ ಥರ ಒಂದು ಪರಿಸ್ಥಿತಿ. ಮತ್ತು ಒಂದು ಹೊಸ ಕೆಲಸಕ್ಕೆ ನೀವು ಟ್ರೈ ಮಾಡ್ತಾ ಇರ್ಬೋದು. ಇವನ್ ಒಂದು ಹೊರಗಡೆ ಒಂದು ಹೊರ ದೇಶಕ್ಕೆ ಹೋಗೋಕ್ಕೆ ಒಂದು ಪ್ರಯತ್ನ ಕೂಡ ಮಾಡ್ತಾ ಇರೋದು, ಬೇರೆ ಸಿಟಿ ಇರ್ಬೋದು, ಬೇರೆ ದೇಶಕ್ಕೆ ಇರ್ಬೋದು. ಸೊ ಆ ಥರ ಒಂದು ಅವಕಾಶ ಸಿಗತ್ತಾ, ಅಥವಾ ಟ್ರಾವೆಲ್ ಮಾಡೋದಕ್ಕೆ ಆಗತ್ತಾ, ಕೆಲಸದ್ದೇ ಅಂತ ಅಲ್ಲ, ಬಟ್ ಯಾವುದು ನಿಮ್ಮ ಪರಿಸ್ಥಿತಿನಲ್ಲಿ ಹೇಗೆ ಇದು ಅನ್ವಯಿಸುತ್ತೋ ಆ ರೀತಿಯಾಗಿ ತಗೊಳ್ಳಿ. ಸೊ ಒಂದು ಕಡೆ ಬೇರೆ ಕಡೆ ಹೋಗೋದಕ್ಕೆ ನೀವು ಪ್ರಯತ್ನ ಪಡೋದು, ಇವಾಗಿರೋವಂಥ ಒಂದು ಎನ್ವೈರ್ಮೆಂಟಿಂದ ದೂರ ಹೋಗೋಕ್ಕೆ, ಹೊಸ ಅವಕಾಶಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ
ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಇದರಿಂದ ಒಂದು ನಿಮಗೆ ಯೋಚನೆ ಇರುವಂಥದ್ದು, ಈಗೆಲ್ಲ ಇದು ನಾನಿವಾಗ ನಿಮ್ಗೆ ಯಾತಕ್ಕೋಸ್ಕರ ಈ ಥರ ನೀವು ಆ ಒಂದು ಆಪರ್ಚುನಿಟಿ ಬಿಟ್ಬಿಟ್ರಿ ಅಂತ ಅಂದರೆ, ನನಗೆ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು, ಆ ಒಂದು ಅವಕಾಶ ಬಂದಾಗ ನೀವು ಒಂದು ಲೆವೆಲಲ್ಲಿದ್ದಿರಿ ಅಥವಾ ಏನೋ ಒಂದು ಮನಸ್ಥಿತಿನಲ್ಲಿ ಇದ್ದಿರಿ. ಸೊ ಅದನ್ನು ಬಿಟ್ಟು ಬೇರೆ ಕಡೆ ಹೋದರೆ ನಾ ಇಷ್ಟು ದಿನ ಗಳಿಸಿದ್ದೆಲ್ಲ ಕಳ್ಕೊಂಡು ಬಿಡ್ತೀನೇನೋ ಅನ್ನೋ ಒಂದು ಭಯ ನಿಮಗೆ ಇದೆ. ಓಕೆ, ಹೊಸ ಕಡೆ ಅಥವಾ ಹೊಸ ಜಾಗ ಹೋದಾಗ ನಾನು ಗಳಿಸಿದ್ದೆಲ್ಲ ಅಲ್ಲಿ ಅದಕ್ಕೆ ಏನಾದರೂ ಮಾನ್ಯತೆ ಸಿಗತ್ತೋ ಇಲ್ವೋ, ನಾನು ಗಳಿಸಿದ್ದೆಲ್ಲ ಕಳ್ಕೊಂಡು ಬಿಡ್ತೀನೇನೋ ಆ ಥರ. ಓಕೆ, ನಿಮಗೆ ಆ ಒಂದು ಮನಸ್ಥಿತಿ ಇದ್ದಿದ್ದರಿಂದ ನೀವು ಏನು ಅವಕಾಶ ಬಂತೋ ಅದನ್ನೆಲ್ಲ ಬಿಡ್ತಾ ಹೋದ್ರಿ, ಅಂದರೆ ಅದನ್ನು ಟ್ರೈ ಮಾಡಲಿಲ್ಲ. ಓಕೆ, ಸೊ ಇವಾಗ ಅದು ನಿಮಗೆ ತುಂಬ ಆ ಬೇಜಾರಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಒಂದೊಂದು ಸಲ ಅದರಿಂದ ಅದು ತೊಗೊಂಡಿದ್ದಿದ್ರೆ ಒಳ್ಳೇದಾಗ್ತಿತ್ತೇನೋ, ಇವತ್ತು ನಾನು ಬೇರೆ ಕಡೆ ಇರ್ತಾಯಿದ್ನೇನೋ, ಹೀಗಾಗ್ತಾಯಿತ್ತೇನೋ ಹಾಗಾಗ್ತಾಯಿತ್ತೇನೋ ಅಂಥೇಳಿ ತುಂಬ ಅದು ನಿಮಗೆ ಒಂದೊಂದು ಸಲ ಕಾಡತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾನು ನೋಡ್ತಾ ಇರೋಂಥದ್ದು ಇನ್ನೊಂದೇನು ಅಂತ ಅಂದರೆ, ಯಾವುದೋ ಒಂದು ರೀತಿಯಾದಂತಹ ಅಟ್ಯಾಚ್ಮೆಂಟ್ ಇತ್ತು. ನೀವು ಏನು ಅವಕಾಶಗಳು ನಿಮಗೆ ಬಂದಾಗ ನಿಮ್ಮದೇ ಆದಂತಹ ಬೇರೆ ಪರಿಸ್ಥಿತಿ ಇತ್ತು, ಅದರಲ್ಲಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇತ್ತು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿನಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗ ನಿಮಗೆ ಅವಕಾಶ ಬಂದಾಗ ಆಲ್ರೆಡಿ ಆ ಒಂದು ಕಂಪ್ನಿನಲ್ಲಿ ನೀವು ಚೆನ್ನಾಗಿ ಅಂದರೆ ಒಂದು ಒಳ್ಳೆಯ ಹೆಸರಿದ್ದು ಅದನ್ನೆಲ್ಲ ಬಿಟ್ಟು ಇನ್ನೊಂದು ಅವಕಾಶ ತಗೊಳ್ಳೋದಕ್ಕೆ ಹಿಂಜರಿದಿದ್ದೀರಾ. ಮತ್ತು ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇತ್ತು, ಆ ಕೆಲಸದ ಜೊತೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇತ್ತು. ಸೊ ಆ ಎಮೋಷ್ನಲ್ ಅದನ್ನು ಬಿಟ್ಟು ನೀವು ಬೇರೆ ಒಂದು ಪ್ರಯತ್ನ ಪಡೋದಕ್ಕೆ ಹೋಗಲಿಲ್ಲ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಅದು ಇವಾಗ ಅನ್ನಿಸ್ತಾ ಇದೆ ನಿಮಗೆ, ನಾನು ಹೋಗಬೇಕಾಗಿತ್ತು, ತಗೋಬೇಕಾಗಿತ್ತು ಅಂಥೇಳಿ. ಸೊ ಮತ್ತು ಇನ್ನೊಂದೇನು ಅಂತ ಅಂದರೆ, ಇದು ಮಾಡೋದ್ರಿಂದ, ನಾನು ಇನ್ನೊಂದು ಅವಕಾಶ ತಗೊಳ್ಳೋದ್ರಿಂದ, ಬೇರೆ ಒಂದು ಟ್ರೈ ಮಾಡೋದ್ರಿಂದ ಎಲ್ಲಿ ನಾನು ಬೇರೆಯವ್ರಿಗೆ ಬೇಜಾರು ಮಾಡ್ತೀನೋ, ಅಥವಾ ನಿಮ್ಮ ಕೊಲೀಗ್ಸ್ಗಿರ್ಬೋದು, ಅಥವಾ ಬೇರೆ ಏನಾದರೂ ಒಂದು ಅವಕಾಶ ಬಂದಿದ್ದರೆ ನಿಮ್ಮ ಫ್ಯಾಮ್ಲಿಗಿರ್ಬೋದು, ಏನೋ ಒಂದು ಆ ಥರ ಹೇಳಿ ನಾನು ನೋಡ್ತಾ ಇದ್ದೇನೆ. ಅದು ತಗೊಳ್ಳೋದ್ರಿಂದ ಬೇರೆಯವ್ರಿಗೆ ಒಂದು ಬೇಜಾರಾಗ್ತಾ ಇತ್ತೇನೋ ಅನ್ನೋದು, ಆ ಒಂದು ಕಾರಣಕ್ಕೋಸ್ಕರ ಕೂಡ ನೀವು ತಗೊಂಡಿಲ್ಲ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಈಗ ನಾನು ಪ್ರೆಸೆಂಟ್ಲಿ ನೀವೇನು ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಖಂಡಿತವಾಗ್ಲೂ ಬೇಜಾರಿದೆ, ಯೋಚನೆ ಇದೆ. ಆದರೆ ಒಂದು ಸರಿಯಾಗಿರುವಂಥ ಒಂದು ಅವಕಾಶಕ್ಕೋಸ್ಕರ ಇವಾಗ ನೀವು ಕಾಯ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಅಂದರೆ ಬೇರೆ ಕಡೆಗೆ ಹೋಗೋದಕ್ಕೆ ಆಗಲೇ ಹೇಳಿದೆ, ಆ ಥರ ಇರ್ಬೋದು. ಇಲ್ಲಾಂತ ಅಂದರೆ ಇದನ್ನು ಫೇಸ್ ಮಾಡೋದಕ್ಕೆ ಒಂದು ರೀತಿಯಾಗಿ ನೀವು ಸೈಲೆಂಟಾಗಿ ಇದನ್ನು ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಾ. ಮತ್ತು ಸ್ವಲ್ಪ ಈ ಪರಿಸ್ಥಿತಿ ಬದಲಾಗೋಕ್ಕೆ ನೀವು ಕಾಯ್ತಾ ಇದ್ದೀರಾ ಅಂತ ಹೇಳಿ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಖಂಡಿತವಾಗ್ಲೂ ಈ ಒಂದು ತಿಂಗಳಲ್ಲಿ ನಾನು ನೋಡ್ತಾ ಇರೋದು ಅದೇ, ಒಂದು ರೀತಿಯಾದಂತಹ ಲಾಸ್ ಆಯಿತು ನನಗೆ, ಹೀಗಾಯಿತು ಅಂತ ಹೇಳಿ ಅದು ಬೇಜಾರಲ್ಲಿ ಇರೋದನ್ನು, ಮತ್ತು ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ಟೈಮ್ ಇದೆಯಲ್ಲ, ಈ ಟೈಮ್ ಚೇಂಜ್ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಇದು ಜೆಮಿನೈ ಅಥವಾ ಮಿಥುನ ರಾಶಿಗಿರುವಂಥ ಒಂದು ಎನರ್ಜೀಸ್. ಓಕೆ, ಇಲ್ಲಿ ನಿಮಗೆ ನಾನು ಅಡ್ವೈಸ್ ಏನು ಅಂತ ಹೇಳಿದ್ರೆ, ಏನು ಅಷ್ಟಾಗಿ ನೀವು ತುಂಬ ಯೋಚನೆ ಮಾಡಬೇಡಿ. ಓಕೆ, ಕಾಲ ಬದಲಾಗತ್ತೆ. ಓಕೆ, ಸೊ ಈ ಒಂದು ಗಾಯ ಮಾಯಬೇಕು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇದು ನಿಮ್ಗೆ ಆಗ್ತಾ ಇರೋವಂಥ ಬೇಜಾರಿಂದ ನೀವು ಹೊರಗೆ ಬರಬೇಕು. ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು. ಏಕೆಂದರೆ ಬೇಜಾರಲ್ಲಿದ್ದಾಗ ಎಲ್ಲದೂ
ಒಂಥರ ನನಗಾಗ್ತಾ ಇಲ್ಲ, ನನಗೆ ಲಾಸ್ ಆಯಿತು ಥರನೇ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಇದರಿಂದ ನೀವು ಹೊರಗೆ ಬರಬೇಕು ಅಂದರೆ ಸ್ವಲ್ಪ ಟೈಮ್ ಕೊಡಿ. ಓಕೆ, ಸಮಾಧಾನವಾಗಿ ಯೋಚನೆ ಮಾಡಿ. ಓಕೆ, ನಂತರ ನೀವೇನು ಪ್ರಯತ್ನ ಪಡೋದಿದ್ರು ಪಡಿ ಅಂತ ಹೇಳಿ ನಾನು ನೋಡ್ತಾಯಿದ್ದೀನಿ. ಬಿಕಾಸ್ ಮನಸ್ಸು ಸರಿಯಾಗಿಲ್ಲದೆ ಇದ್ದಾಗ ನೀವು ಏನಾದರೂ ಒಂದು ಹೊಸ ಅವಕಾಶಕ್ಕಾಗಿ ಪ್ರಯತ್ನ ಪಟ್ಟಾಗ ಅದು ಅಷ್ಟು ನಿಮಗೆ ನಿಮ್ಮ ಪೊಟೆನ್ಷಿಯಲ್ಗೆ ತಕ್ಕಂಗೆ ನೀವು ನೋಡದೇ ಇರ್ಬೋದು. ಆ ಒಂದು ಅಡ್ವೈಸ್ ಇಲ್ಲಿ ಬರ್ತಾಯಿದೆ ನಿಮಗೆ. ಓಕೆ, ಸೊ ಹಾಗಾಗಿ ಇದು ನಿಮಗಿರೋವಂಥ ಒಂದು ರೀಡಿಂಗ್. ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.